ಏನಿವತ್ತು ಚಾಮರಾಜನಹಳ್ಳಿ ಗ್ರಾಮದ ಕನ್ನಡ ಶಾಲೆ ಮಕ್ಕಳಿಗೆ ಬ್ಯಾಗು ಮತ್ತು ವಾಟರ್ ಫಿಲ್ಟರ್ ಕೊಡಬೇಕು ಅಂತ ನಮ್ಮ ಮೇಡಮ್ನವ್ರನ್ನ ನೋಡಿದ್ದು ಇದೇ ಫಸ್ಟ್ ಫೋನ್ ಮಾಡಿದ್ರು. ವೆಂಕಟೇಶ್ವರ ನಮ್ಗೆ ಇಲ್ಲಿ ಶ್ರೀನಿವಾಸ್ ಅಂತ ಒಬ್ರು ನನ್ನ ಹತ್ರ ಹೆಲ್ಮೆಟ್ ತಗೊಂಡು ಬಂದಿದ್ರು. ಹೆಲ್ಮೆಟ್ ಕಾರ್ಯಕ್ರಮ ಮಾಡಿದಾಗ ಹಂಗಾಗಿ ಅವ್ರ ಪರಿಚಯ ಆಗಿ ಸರ್ ನಮ್ಮ ಸ್ಕೂಲ್ಗೆ ಏನಾದ್ರು ಮಾಡಿದ್ರೆ ಖಂಡಿತ ಮಾಡ್ತೀವಿ ಅಂದೆ. ಅದೇ ರೀತಿ ನಮ್ಮ ಮೇಡಮ್ ಫೋನ್ ಮಾಡಿದ್ರು, ಆಯ್ತು ಮೇಡಮ್ ಖಂಡಿತ ಮಾಡೋಣ ಅಂತ ಹೇಳಿದೆ. ನಾವು ಪಬ್ಲಿಸಿಟಿ ಆಗ್ಬೇಕು, ಯಾವ್ದೋ ರಾಜಕೀಯದಲ್ಲಿ ಬರ್ಬೇಕು ಅಂತ ನಮ್ಗಂತೂ ಆಸೆ ಯಾವ್ದು ಇಲ್ಲ. ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ನಾವನ್ನು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರುವಂತವ್ರು, ಸರ್ಕಾರಿ ಶಾಲೆಗಳಲ್ಲಿ ಓದಿರೋರೇ ಇವತ್ತು ಮ್ಯಾಕ್ಸಿಮಮ್ 90% ಎಲ್ಲ ಸರ್ಕಾರಿ ಕೆಲಸಗಳಲ್ಲಿ ಇರೋರು. ಹುಡುಗನಿಗೆ ಹುಡುಗ ಬೇಕು, ಹುಡುಗಿ ಬೇಕು ಅಂದಾಗ ಮಾತ್ರ ಸರ್ಕಾರ ಕೆಲಸ ಇದೆಯಾ ಅಂತಾರೆ. ಸರ್ಕಾರಿ ಶಾಲೆಗಳಿಗೆ ಮಾತ್ರ ಜಾಯಿನ್ ಮಾಡ್ಸಲ್ಲ ಮಕ್ಕಳನ್ನ. ಕಾರಣ ಏನಂದ್ರೆ ಫಸ್ಟ್ ಎಜುಕೇಶನ್. ಪಕ್ಕದ ಮನೆಯವರು ಅಲ್ಲಿ ಓದಿಸ್ತಾರೆ, ಅಲ್ಲಿ ಡೊನೇಷನ್ ಎಲ್ಲಿ ಜಾಸ್ತಿ ಇದ್ರೆ ಎಜುಕೇಶನ್ ನೋಡ್ತಾ ಇದ್ದಾರೆ. ಇವಾಗ ಡೊನೇಷನ್ ಜಾಸ್ತಿ ಎಲ್ಲಿದೆ ಅಂದ್ರೆ ಅಲ್ಲಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಾಗಬಾರ್ದು. ದಯವಿಟ್ಟು ಗ್ರಾಮೀಣ ಭಾಗಗಳಲ್ಲಿ ನಮ್ಮ ಮೇಡಮ್ನವರು ಉನ್ನತ ಶಿಕ್ಷಣ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಸಹ ನಾನು ಗ್ರಾಮಸ್ಥರಿಗೆ ಹೇಳೋದಿಷ್ಟೇ, ಎಲ್ಲೋ ಹೋಗಿ ಲೋನ್ಗಳು ಎತ್ಕೊಂಡು ಸಾಲ ಮಾಡಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋ ಬದಲು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿಸಿ ಉನ್ನತವಾದಂಥ ಶಿಕ್ಷಣ ಸಿಗುತ್ತೆ. ಒಳ್ಳೆ ಊಟದ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದನ್ನು ಬಹಳ ತಮ್ಮ ಮಕ್ಕಳು ಅನ್ನೋ ರೀತಿ ಕೇರ್ ತಗೊಂಡು ನೋಡ್ತಾ ಇದ್ದಾರೆ. ಇವಾಗ ಮೊನ್ನೆ ನನ್ನ ಚೆನ್ನಾಪುರ ಗ್ರಾಮ, ನಾನು ಹುಟ್ಟು ಬೆಳೆದಿರೋಂಥ ಊರಲ್ಲಿ 45 ಜನ ಇದ್ದಾರೆ. ಈಗ ಮತ್ತೆ ನಮ್ಮ ಸಿಸ್ಟರ್ ಲಕ್ಷ್ಮೀ ದೇವ್ ಮೇಡಮ್ ಅವರು ಗುಮ್ಲಾಪುರ ಸ್ಕೂಲ್ ಮಾಡ್ಬೇಕು ಅಂತ ಹೇಳಿದ್ರು. ಖಂಡಿತ ಮೇಡಮ್ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಅಲ್ಲೂ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ವಿ. ನಮ್ಮ ಕೈಯಲ್ಲಿ ಆದಷ್ಟು ತಾಲೂಕಿನಲ್ಲಿ ಈ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ತಮ್ಮೆಲ್ಲರಿಗೂ ಒಂದ್ಸೇ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.